ಹಾಯ್, KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು? ಈ ಒಂದು ಕ್ವಶನ್ ಅನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ನಿಮಗೂ ಕೂಡ ಈ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಈ ಕ್ವಶನ್ ಅನ್ನ ಎಲ್ಲರೂ ಕೂಡ ಕೇಳ್ತಾ ಇರೋದಕ್ಕೆ ಕಾರಣ ಕೂಡ ಗೊತ್ತು, ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಸಡನ್ ಆಗಿ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಇವತ್ತು ಪ್ರೊವೈಡ್ ಮಾಡಿದ್ರು. ಹಾಗಂದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಮಿನಿಮಮ್ ಅಂತ ಹೇಳ್ತಿರೋದು ಮಿನಿಮಮ್ 3 to 4 days ಟೈಮ್ ಅಂತೂ ಇದ್ದೇ ಇರುತ್ತೆ. ಸೊ ಇವತ್ತು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಅದೇ ಮುಂದಿನ 3 ರಿಂದ 4 ದಿನಗಳ ಕಾಲ ಅಂತೂ ಟೈಮ್ ಇದ್ದೇ ಇದೆ. ಬಟ್ ಇದಕ್ಕಿಂತ ಜಾಸ್ತಿ ಟೈಮ್ ಕೂಡ ಸಿಗುವಂತಹ ಚಾನ್ಸ್ ಇದೆ. ನನ್ನ ಪ್ರಕಾರ ಇದಕ್ಕಿಂತ ಜಾಸ್ತಿ ಟೈಮ್ ಕೂಡ ಸಿಗುತ್ತೆ. ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ಎಂಜಿನಿಯರಿಂಗ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ರು. ಬಟ್ ಬೇರೆ ಕೋರ್ಸಸ್ ಏನಿದಾವೆ, ಯಾವ್ದೀಗ ನರ್ಸಿಂಗ್ ಆಗಿರಬಹುದು, ಫಾರ್ಮಸಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ನೀವು ಫಾರ್ಮಸಿ ಬಗ್ಗೆ ಹೇಳೋದೇ ಇಲ್ಲ ಅಂತ. ಟೆನ್ಷನ್ ಮಾಡ್ಕೋಬೇಡಿ. ಏನು ಅಂತ ಹೇಳಿದ್ರೆ KCET ಅಂತ ನಾನು ವಿಡಿಯೋನ ಮಾಡಿರ್ತೀನಿ, ಅದರಲ್ಲಿ ಹೇಳಿರುವಂತಹ ಇನ್ಫಾರ್ಮೇಶನ್ ಫಾರ್ಮಸಿ ಕೋರ್ಸ್ಗೂ ಕೂಡ ಅಪ್ಲೈ ಆಗತ್ತೆ. ಓಕೆನಾ? ಸರಿ, ಅದಂತರ ವೆಟರ್ನರಿ ಆಗಿರಬಹುದು, ನಂತರ ಮತ್ತೆ ಯಾವುದು ಅಗ್ರಿಕಲ್ಚರ್ ಹೇಳಿದೆ ಅನ್ಸುತ್ತೆ, ಆರ್ಕಿಟೆಕ್ಚರ್. ಸೊ ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು. ಸೊ ಎಂಜಿನಿಯರಿಂಗ್, ಅಗ್ರಿಕಲ್ಚರ್ ಎರಡೇ ರಿಲೀಸ್ ಮಾಡಿದರೆ, ಬಾಕಿ ಎಲ್ಲ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡೋದು ಬಾಕಿ ಇದೆ. ಅದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು. ಅದಂತರ ಫೀಸ್ ಎಷ್ಟಿರುತ್ತೆ ಈ ವರ್ಷಕ್ಕೆ, ಅದು ರಿಲೀಸ್ ಮಾಡೋದಿದೆ. ಸೊ ಇದೆಲ್ಲ ಪ್ರಾಸೆಸ್ ಇದೆ. ಅದಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ತುಂಬಾ ಇಂಪಾರ್ಟೆಂಟ್. ಇದುವರೆಗೆ ಎಲ್ರಿಗೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಸೊ ಅವರಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಬಾಕಿ ಇದೆ. ಸೊ ಈ ರೀತಿ ಈ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಮಿನಿಮಮ್ 3 to 4 days ಟೈಮ್ ಅಂತೂ ಇದ್ದೇ ಇರುತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಸಿಗುವಂತಹ ಚಾನ್ಸಸ್ ಇದೆ, ನನ್ನ ಪ್ರಕಾರ ಸಿಗುತ್ತೆ. ಯಾಕಂದ್ರೆ ಹಿಂದಿನ ವರ್ಷಗಳಲ್ಲೂ ಕೂಡ ಈ ರೀತಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದಾಗ ಜಾಸ್ತಿ ಟೈಮ್ ಅನ್ನ ಕೊಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ. ಓಕೆನಾ? ಸೊ ಇದುವರೆಗೆ ಲಾಸ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಮತ್ತೊಂದು ವಿಷಯ, ಇದುವರೆಗೆ ಲಾಸ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ರೆ ಆದಷ್ಟು ಬೇಗ ನಾನು ಕೂಡ ಹೇಳಿರ್ತೀನಿ. ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ರೆ ಅದನ್ನು ಕೂಡ ಶೇರ್ ಮಾಡಿರ್ತೀನಿ. ರಿಲ್ಯಾಕ್ಸ್. ನಂತರ ಆಪ್ಷನ್ ಎಂಟ್ರಿಯನ್ನ ಗಡಿಬಿಡಿಯಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ, ಟೈಮ್ ತಗೊಳ್ಳಿ. ಓಕೆನಾ? ಅಂದ್ರೆ ಇವತ್ತು ಲಿಂಕ್ ಪ್ರೊವೈಡ್ ಮಾಡಿದ್ರೆ ಇವತ್ತೇ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಆರತಿ ಮಾಡೋದಕ್ಕೆ ಹೋಗ್ಬೇಡಿ. ಇವತ್ತು ಸ್ವಲ್ಪ ಅವಾಯ್ಡ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದು. ಆದಷ್ಟು ಮಾಡಿ ನಾಳೆ ನಾಡಿದ್ದು ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಆಪ್ಷನ್ ಎಂಟ್ರಿನೇ ಮಾಡಿ. ಗಡಿಬಿಡಿಯಲ್ಲಿ ಯಾವಾಗಲೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬಾರ್ದು, ಮಿಸ್ಟೇಕ್ಸ್ ಆಗುತ್ತೆ. ಆಪ್ಷನ್ ಎಂಟ್ರಿಲಿ ಅದು ಮಿಸ್ಟೇಕ್ ಆಗಬಾರ್ದು. ನಿಮ್ಮ ರ್ಯಾಂಕ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಈ ಆಪ್ಷನ್ ಎಂಟ್ರಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಲಿಸ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಸೊ ಇವತ್ತು ಒಂದಿನ ಬಿಟ್ಟು ನಾಳೆ ನಾಡಿದ್ದು ಹಾಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಹೇಳಿದಲ್ವಾ, ಗಡಿಬಿಡಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಬಾರ್ದು. ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.